ನಾನ್ ಹೆಸರು ರಾಜು ಅಂತ. ಈಗ ನನ್ನ ವಯಸ್ಸು 23 ವರ್ಷ. ನಮ್ಮ ಮನೆಯಲ್ಲಿ ದೊಡ್ಡ ಹೊಲಗದ್ದೆಗಳಿವೆ. ಅವುಗಳಲ್ಲಿ ಕೆಲಸ ಮಾಡಲು ತುಂಬಾ ಜನಗಳು ಬರುತ್ತಾರೆ. ನಮ್ಮ ಅಪ್ಪ ಯಾವಾಗಲೂ ಹೊಲಗಳಲ್ಲಿ ಇದ್ದು ಕೆಲಸ ಮಾಡುವವರನ್ನು ನೋಡಿಕೊಳ್ಳುತ್ತಾರೆ. ಕೆಲಸ ಮಾಡಲು ತುಂಬಾ ಜನ ಇದ್ದರೂ ಸಹ ಅವರನ್ನು ನಾವು ಸರಿಯಾಗಿ ನೋಡಿಕೊಳ್ಳಬೇಕಾಗುತ್ತದೆ. ಇಲ್ಲವಾದರೆ ಅವರು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಹಾಗಾಗಿ ನಾನು BA ಅನ್ನು ಓದಿದ ನಂತರ ನನಗೆ ಮುಂದೆ ಓದುವುದಕ್ಕೆ ಸಾಧ್ಯವಾಗಲಿಲ್ಲ. ಸಾಕಷ್ಟು ಆಸ್ತಿ ಇದ್ದಿತ್ತು. ಅದನ್ನು ಸರಿಯಾಗಿ ನೋಡಿಕೊಂಡು ಕೆಲಸ ಮಾಡಿಸಿಕೊಂಡು ಹೋಗಬೇಕಾಗುವರು. ಬೇಕಾದರಿಂದ ನನಗೆ ಅಪ್ಪ ನಮ್ಮ ಹೊಲಗದ್ದೆಗಳನ್ನು ನೋಡಿಕೊಳ್ಳಲು ಹೇಳಿದರು. ಹಾಗಾಗಿ ನನ್ನ ಓದನ್ನು ಅಲ್ಲಿಗೆ ನಾನು ನಿಲ್ಲಿಸಬೇಕಾಯಿತು. ನಮ್ಮ ಮನೆಯ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ನಮ್ಮ ಅತ್ತೆಯ ಮನೆ ಇದೆ. ಅತ್ತೆ ಎಂದರೆ ನಮ್ಮ ಅಪ್ಪನ ಚಿಕ್ಕಪ್ಪನ ಮಗಳು. ಅವರಿಗೆ ಈಗ ಸುಮಾರು 40 ವರ್ಷ ಇರಬಹುದು. ಅವರು ನೋಡುವುದಕ್ಕೆ ಸುಂದರವಾಗಿ ಇದ್ದಾರೆ. ಸೇಮ ಸಿನಿಮಾ ನಟಿಯ ಹಾಗೆ ಇದ್ದಾರೆ. ಅವರು ತುಂಬಾ ಚೆನ್ನಾಗಿ ಮಾತನಾಡುತ್ತಾರೆ. ಅವರಿಗೆ ನನ್ನ ಜೊತೆ ತುಂಬಾ ಸಲುಗೆ ಇದೆ. ಅವರ ಗಂಡ ದುಬೈನಲ್ಲಿ ಕೆಲಸ ಮಾಡುತ್ತಾರೆ. ಅವರಿಗೂ ಕೂಡ ಹೊಲಗದ್ದೆಗಳಿವೆ. ಆದರೆ ಅದನ್ನು ನೋಡಿಕೊಳ್ಳಲು ಆಗಿದ್ದರಿಂದ ಅತ್ತೆ ಅದನ್ನು ನೋಡಿಕೊಳ್ಳಲು ಬೇರೆಯವರನ್ನು ನೇಮಿಸಿಕೊಂಡಿದ್ದರು. ಅವರು ಮತ್ತೆ ಆಗಾಗ ಹೋಗಿ ನೋಡಿಕೊಂಡು ಬರುತ್ತಾ ಇದ್ದರು. ಅತ್ತೆಗೆ ಒಬ್ಬಳು ಕೂಡ ಮಗಳು ಇದ್ದಾಳೆ. ಅವಳು ಕೂಡ ಅತ್ತೆಯ ಹಾಗೆ ತುಂಬಾ ಸುಂದರವಾಗಿ ಇದ್ದಾಳೆ. ಅವಳು ಕಾಲೇಜಿಗೆ ಹೋಗಿ ಬರುತ್ತಾಳೆ. ಹಾಗಾಗಿ ಹಗಲಿನ ವೇಳೆಯಲ್ಲಿ ಅತ್ತೆ ಒಬ್ಬರೇ ಮನೆಯಲ್ಲಿ ಇರುತ್ತಾರೆ. ಅವರಿಗೆ ಬೋರಾದಾಗ ಆಗಾಗ ಅವರ ಹೊಲಕ್ಕೆ ಹೋಗಿ ನೋಡಿಕೊಂಡು ಬರುತ್ತಾರೆ. ಅವರ ಮನೆಯ ಹತ್ತಿರ ಏನಾದರೂ ಕೆಲಸವಿದ್ದರೆ ಆಗಾಗ ಅವರು ನನ್ನನ್ನು ಕರೆಯುತ್ತಿದ್ದರು. ನನಗೆ ಮೊದಮೊದಲು ಅತ್ತೆಯ ಮೇಲೆ ಯಾವುದೇ ರೀತಿಯ ಆಲೋಚನೆ ಇರಲಿಲ್ಲ. ಹೀಗೆ ಅದೊಂದು ದಿನ ನಾನು ಬೆಳಿಗ್ಗೆ ಇನ್ನೂ ಮಲಗಿದ್ದೆ. ಆಗ ಅತ್ತೆ ನನ್ನನ್ನು ಕರೆದರು. ಆಗ ನಾನು ಏನೋ ಅರ್ಜೆಂಟ್ ಕೆಲಸ ಇರಬಹುದು ಅಂತ ನಾನು ಫ್ರೆಶ್ ಆಗಿ ಅತ್ತೆ ಮನೆಗೆ ಹೋಗಿ ಅತ್ತೆ ನನ್ನನ್ನು ಕೆರೆದಿರಾ ಅಂತ ಕೇಳಿದೆ. ಅದಕ್ಕೆ ಅವರು ಹೌದು ರಾಜು, ಸ್ವಲ್ಪ ಕೆಲಸ ಇದೆ ಅಂತ ಮನೆಯೊಳಗೆ ಕರೆದರು. ಆಗ ನಾನು ಅವರ ಮನೆ ಹಾಲಲ್ಲಿ ಕುಳಿತುಕೊಂಡಿದ್ದೆ. ಅತ್ತೆ ಸ್ವಲ್ಪ ಹೊತ್ತಲ್ಲಿ ಅತ್ತೆ ಹೊರಗಡೆ ಬಂದರು. ಅವರು ಪಿಂಕ್ ಕಲರ್ ನೈಟಿಯಲ್ಲಿ ಬಂದಿದ್ದರು. ಆ ದಿನ ಅವರು ಸ್ವಲ್ಪ ಹೊಸದಾಗಿ ಕಾಣಿಸುತ್ತಿದ್ದರು. ಅವರು ನನ್ನನ್ನು ಬೆಡ್ರೂಮಿಗೆ ಕರೆದುಕೊಂಡು ಹೋದರು. ಅವರು ಅಲ್ಲಿ ಗೋಡೆಯ ಮೇಲೆ ಒಂದು ಡಬ್ಬ ಇಟ್ಟಿದ್ದರು. ಅದನ್ನು ತೆಗೆಯುವುದಕ್ಕೆ ಆಗುತ್ತಿರಲಿಲ್ಲ. ಅದನ್ನು ಸ್ವಲ್ಪ ತೆಗೆದು ಕೊಡುತ್ತೀಯಾ ಅಂತ ಕೇಳಿದರು. ಆಗ ನಾನು ಅದನ್ನು ತೆಗೆಯಲು ಪ್ರಯತ್ನಿಸಿದೆ. ಆದರೆ ನನ್ನ ಹೈಟ್ಗೂ ಕೂಡ ಅದು ಸಿಗುತ್ತಿರಲಿಲ್ಲ. ಆಮೇಲೆ ನಾನು ಅತ್ತೆ ಹತ್ತಿರ ಚೇರ್ ಇದ್ದರೆ ತೆಗೆದುಕೊಂಡು ಬರುತ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಸರಿ ಅಂತ ಹೇಳಿ ಅವರು ಇನ್ನೊಂದು ರೂಮಿಗೆ ಹೋದರು. ಅವರು ಸ್ವಲ್ಪ ಹೊತ್ತಲ್ಲಿ ವಾಪಸ್ಸು ಬಂದರು. ಕೈಯಲ್ಲಿ ಒಂದು ಕೊಡವನ್ನು ಹಿಡಿದುಕೊಂಡು ಬಂದಿದ್ದರು. ಆಗ ಅವರು ಚೇರ್ ಮೇಲೆ ತುಂಬಾ ಬಟ್ಟೆಗಳಿವೆ, ಅದನ್ನು ತೆಗೆಯಲು ಆಗಲಿಲ್ಲ, ಅದಕ್ಕಾಗಿ ಈ ಕೊಡವನ್ನು ತಂದೆ, ಇದರ ಮೇಲೆ ನಿಂತುಕೊಂಡು ಟ್ರೈ ಮಾಡುತ್ತೀಯಾ ಅಂತ ಕೇಳಿದಳು. ಆಗ ನಾನು ಸರಿ ಅಂತ ಹೇಳಿದೆ. ಆಗ ಕೊಡವನ್ನು ಬೋರಲು ಹಾಕಿ ನಾನು ಅದರ ಮೇಲೆ ಹತ್ತಿ ನಿಂತುಕೊಂಡೆ. ಸ್ವಲ್ಪ ಕೊಡವನ್ನು ಹಿಡಿದುಕೊಳ್ಳಿ ಅಂತ ಅತ್ತೆ ಅವರಿಗೆ ಹೇಳಿದೆ. ಆಗ ಅವರು ಅದಕ್ಕೆ ಕೆಳಗಡೆ ಕುಳಿತುಕೊಂಡು ಕೊಡವನ್ನು ಗಟ್ಟಿಯಾಗಿ ಹಿಡಿದಿದ್ದರು. ಆಗ ನಾನು ಕೊಡದ ಮೇಲೆ ಹತ್ತಿ ನಿಂತು ಮೇಲಿರುವ ಡಬ್ಬವನ್ನು ತೆಗೆಯಲು ಪ್ರಯತ್ನ ಮಾಡುತ್ತಿದ್ದೆ. ಆದರೂ ಅದು ಕೈಗೆ ಸರಿಯಾಗಿ ಸಿಗುತ್ತಿರಲಿಲ್ಲ. ಹಾಗೆ ಪ್ರಯತ್ನ ಮಾಡುತ್ತಿರುವಾಗ ಒಮ್ಮೆ ನಾನು ಕೆಳಗಡೆ ನೋಡಿದೆ. ಅತ್ತೆಯು 2 ಕೈಗಳಿಂದ ಕೊಡವನ್ನು ಹಿಡಿದುಕೊಂಡು ಕುಳಿತಿದ್ದರು. ಆ ಸಮಯದಲ್ಲಿ ಅವರ ನೈಟಿಯ ಮರೆಯಲ್ಲಿ ಅವರ ಅಂದ ನನ್ನ ಕಣ್ಣಿಗೆ ಬೀಳುತ್ತಿತ್ತು. ಆ ಸಮಯದಲ್ಲಿ ಅವರು ನನಗೆ ಇನ್ನಷ್ಟು ಸುಂದರವಾಗಿ ಕಂಡರು. ಆದರೂ ನನ್ನ ಮನಸ್ಸು ಕೇಳುತ್ತಿರಲಿಲ್ಲ. ಮತ್ತೆ ಮತ್ತೆ ಅದನ್ನು ನೋಡಬೇಕು ಅಂತ ಅನ್ನಿಸುತ್ತಿತ್ತು. ಹಾಗೆ ಆಗಾಗ ಕೆಳಗಡೆ ನೋಡುತ್ತಾ ಡಬ್ಬವನ್ನು ತೆಗೆದೆ. ಹಾಗೆ ಡಬ್ಬವನ್ನು ಹಿಡಿದುಕೊಂಡು ಕೆಳಗೆ ಇಳಿಯುವಾಗ ನನಗೊಂದು ಐಡಿಯಾ ಬಂತು. ಕೆಳಕ್ಕೆ ಇಳಿಯುವಾಗ ಜಾರಿ ಅವರ ಮೇಲೆ ಬೀಡು ಬಿಟ್ಟರೆ ಹೇಗೆ ಅಂತ. ಆದರೆ ಅದು ಸರಿಯಲ್ಲ ಅಂತ ಮನಸ್ಸಿಗೆ ಧೈರ್ಯ ಸಾಕಾಗಲಿಲ್ಲ. ಕೆಳಕ್ಕೆ ಇಳಿಯುವಾಗ ಅವರ ಮೈ ಸ್ವಲ್ಪ ನನ್ನ ಕೈಗೆ ತಾಕಿತು. ನನಗೆ ಯಾಕೋ ಅದು ತುಂಬಾ ಚೆನ್ನಾಗಿ ಅನ್ನಿಸಿತು. ಡಬ್ಬವನ್ನು ಅತ್ತೆಗೆ ಕೊಡುತ್ತಾ ಏನಿದು ಅತ್ತೆ, ಈ ಡಬ್ಬದಲ್ಲಿ ಇಷ್ಟೊಂದು ಭಾರವಾಗಿದೆ ಅಂತ ಹೇಳಿದೆ. ಅದಕ್ಕೆ ಅವರು ಏನು ಅಂತ ಸ್ವಲ್ಪ ಹೊತ್ತಲ್ಲಿ ನಾನೇ ತೆಗೆದ ತೋರಿಸುತ್ತೇನೆ ಅಂತ ಹೇಳಿದರು.
ಆ ದಿನ ನನಗೆ ಅತ್ತೆಯ ಮೇಲೆ ಒಂದು ಕಣ್ಣು ಬಿಟ್ಟು ಅವರನ್ನು ನೋಡುವ ನೋಟ ಬದಲಾಯಿತು. ಒಮ್ಮೆಯಾದರೂ ಅವರನ್ನು ಅನುಭವಿಸಬೇಕು ಅಂತ ಅಂದುಕೊಂಡೆ. ಅದಾದ ನಂತರ ಅತ್ತೆ ನನಗೆ ಏನಾದರೂ ಸಣ್ಣ ಕೆಲಸಕ್ಕೆ ಕರೆಯಲಿ ಅಂತ ನಾನು ಆಗಾಗ ಅವರ ಮನೆಯ ಎದುರುಗಡೆ ಓಡಾಡಿಕೊಂಡಿದ್ದೆ. ಫ್ರೀ ಇರುವಾಗಲೆಲ್ಲ ಅವರ ಮನೆಯ ಹತ್ತಿರ ಇರುತ್ತಿದ್ದೆ. ಸಾಯಂಕಾಲ ಹೊಲದಿಂದ ಬಂದ ಮೇಲೂ ಸುಮ್ಮನೆ ಅವರ ಎದುರುಗಡೆ ಕಾಣಿಸಿಕೊಳ್ಳುತ್ತಿದೆ. ಒಂದು ದಿನ ಅತ್ತೆ ನನ್ನು ಕರೆದು, "ಇವತ್ತು ಏನು ಕೆಲಸ ಇದೆ ನಿನಗೆ ರಾಜು ಅಂತ ಕೇಳಿದರು. ಇಂದಿನ ಹಾಗೆ ಇವತ್ತು ಕೂಡ ಹೊಲಕ್ಕೆ ಹೋಗಬೇಕು." ಅದಕ್ಕೆ ನಾನು ಅತ್ತೆ ಯಾಕೆ ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಅವರು ಸ್ವಲ್ಪ ಕೆಲಸವಿದೆ. ತುಂಬಾ ದಿನ ಆಯ್ತು ಮಧ್ಯಾಹ್ನ ನಮ್ಮ ಹೊಲದ ಕಡೆ ಹೋಗಿ ಬರೋಣ ಅಂತ ಅಂದುಕೊಳ್ಳುತ್ತಿದ್ದೆ ಅಂದರು. ಆಗ ನಾನು ಹೌದಾ ಹಾಗಿದ್ದರೆ ನಾನು ಏನು ಕೆಲಸ ಮಾಡಿಕೊಡಬೇಕು ಅಂತ ಕೇಳಿದೆ. ಅದಕ್ಕೆ ಅವರು ನಾನು ನಿನ್ನೆ ಕೆಲಸ ಮಾಡುವಾಗ ಕಾಲು ಸ್ವಲ್ಪ ನೋವು ಮಾಡಿಕೊಂಡೆ ಅದರಿಂದ ನಡೆಯುವಾಗ ಸ್ವಲ್ಪ ಕಷ್ಟ ಆಗುತ್ತಾ ಇದೆ ಅಂತ ಹೇಳಿದರು. ಆಗ ನಾನು ಹಾಗಿದ್ದರೆ ನಿಮ್ಮ ಕಾಲು ನೋವು ಕಡಿಮೆಯಾದ ಮೇಲೆ ಹೋಗಬಹುದಲ್ಲ ಅತ್ತೆ ಅಂತ ಸುಮ್ಮನೆ ಹೇಳಿದೆ. ಅದಕ್ಕೆ ಅದು ಸರಿ ಆದರೆ ಇವತ್ತು ಹೊಲವನ್ನು ನೋಡಲು ಯಾರೋ ಬರುತ್ತಿದ್ದರಂತೆ. ಆ ಸಮಯದಲ್ಲಿ ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದರು. ಆಗ ನಾನು ಹೌದಾ ಹಾಗಿದ್ದರೆ ಒಂದು ಕೆಲಸ ಮಾಡಿ. ನನಗೆ ಹೊಲದಲ್ಲಿ ಸ್ವಲ್ಪ ಕೆಲಸವಿದೆ. ನಾನು ಅಲ್ಲಿಗೆ ಹೋಗಿ ಬರುತ್ತೇನೆ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಬರುತ್ತೇನೆ. ನೀವು ರೆಡಿಯಾಗಿ ಆಮೇಲೆ ನಿಮ್ಮನ್ನು ನಿಮ್ಮ ಹೊಲಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದೆ. ಆಗ ಅವರು ನಿಮ್ಮ ಹೊಲದಲ್ಲಿ ಅರ್ಜೆಂಟ್ ಕೆಲಸವಿದ್ದರೆ ಪರವಾಗಿಲ್ಲ ರವಿ ನಾನು ಹೇಗಾದರೂ ಹೋಗುತ್ತೇನೆ ಅಂತ ಹೇಳಿದರು. ಆಗ ನಾನು ಹಾಗೇನಿಲ್ಲ ಅತ್ತೆ ಒಂದು ಸ್ವಲ್ಪ ಕೆಲಸ ಇದೆ ಅಷ್ಟೇ ಮೋಟಾರು ಆನ್ ಮಾಡಿ ಬರಬೇಕು. ನಾನು ಬೇಗ ಮುಗಿಸಿಕೊಂಡು ಬರುತ್ತೇನೆ. ನೀವು ರೆಡಿಯಾಗಿರಿ ಅಂತ ಹೇಳಿದೆ. ಆಗ ನಾನು ಕೂಡಲೇ ನನ್ನ ಮನೆಗೆ ಹೋಗಿ ನೋಡಿದರೆ ಅಲ್ಲಿ ನನ್ನ ಬೈಕ್ ಇರಲಿಲ್ಲ. ಹೋಗಿ ಅಮ್ಮನನ್ನು ಕೇಳಿದೆ. ನಾನು ಬೈಕ್ ಯಾರು ತೆಗೆದುಕೊಂಡು ಹೋಗಿದ್ದಾರೆ. ಆಗ ಅಮ್ಮ ಹೊಲದಲ್ಲಿ ಏನು ಕೆಲಸ ಇದೆ ಅಂತ ಅಪ್ಪ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದರು. ಆಗ ನಾನು ಸರಿ ಅಂತ ಅಪ್ಪನಿಗೆ ಫೋನ್ ಮಾಡಿದೆ. ಎಲ್ಲಿ ಇದ್ದೀರಿ ಅಪ್ಪ ಅಂತ ಕೇಳಿದೆ. ಆಗ ಅವರು ನಾನು ಹೊಲದಲ್ಲಿ ಕೆಲಸ ಮಾಡುತ್ತಾ ಇದ್ದೇನೆ ಅಂತ ಹೇಳಿದರು. ನನಗೆ ಸ್ವಲ್ಪ ಬೈಕ್ ಬೇಕು ಕೆಲಸ ಇದೆ ಅಂತ ಹೇಳಿದೆ. ಆಗ ಅವರು ಇಲ್ಲ ನಾನು ಬೇರೆ ಯಾವುದೋ ಕೆಲಸದಲ್ಲಿ ಬಿಸಿ ಇದ್ದೇನೆ. ಬೈಕ್ ಬೇಕಾದರೆ ನೀನೇ ಬಂದು ತೆಗೆದುಕೊಂಡು ಹೋಗು ಅಂತ ಹೇಳಿದರು. ಆಗ ನಾನು ಸರಿ ಬರುತ್ತೇನೆ ಅಂತ ಹೇಳಿದೆ. ಅಮ್ಮನ ಹತ್ತಿರ ಹೊಲಕ್ಕೆ ಹೋಗಿ ಬರುತ್ತೇನೆ ಅಂತ ಹೇಳಿದೆ. ಆಗ ಅಮ್ಮ ಇರು ಅಪ್ಪನಿಗೆ ಬಾಕ್ಸ್ ಮಾಡಿ ಕೊಡುತ್ತೇನೆ ಅದನ್ನ ತೆಗೆದುಕೊಂಡು ಅವರಿಗೆ ಕೊಟ್ಟು ಬಾ ಅಂತ ಹೇಳಿದಳು. ಆಗ ನಾನು ಸರಿ ಅಂತ ಹೇಳಿ ಬಾಕ್ಸ್ ಅನ್ನು ತೆಗೆದುಕೊಂಡು ಹೊಲದ ಕಡೆಗೆ ಹೊರಟೆ. ಹೊಲಕ್ಕೆ ಹೋದಾಗ ಅಪ್ಪ ಇಲ್ಲಿ ಬೇರೆ ಕೆಲಸ ಹೇಳಿ ಬಿಡುತ್ತಾರೋ ಅನ್ನುವ ಸ್ವಲ್ಪ ಭಯವಿತ್ತು. ಲಂಚ್ ಬಾಕ್ಸ್ ಅನ್ನು ಅವರಿಗೆ ಕೊಟ್ಟು ಬೈಕ್ ಕೀಯನ್ನು ಕೊಡಲು ಹೇಳಿದೆ.